ನನಗೆ ಯಾಕೆ ಏನು ನೆನಪಾಗ್ತಿಲ್ಲ. ನನಗೇನಾಗಿದೆ? ಯಾಕೆ ಹೀಗಾಯ್ತು? ಇದೆಲ್ಲ ನೆನಪಿರ್ಬೇಕು ಗೀತಾ, ಮೊನ್ನೆ ತಾನೇ ನಡೆದಿದ್ದು. ಇಲ್ಲ, ನನಗೇನು ನೆನಪಿಲ್ಲ. ನೀವ್ ಹೇಳಿ. ನಾನೊಬ್ಬ ಕಬಡ್ಡಿ ಪ್ಲೇಯರ್. ಅದರಲ್ಲಿ ನನಗೊಬ್ಬ ಶತ್ರು ಇದ್ದಾನೆ, ಮಹೇಶ. ಆಟದಲ್ಲಿ ನನ್ನ ಸೋಲ್ಸೋಕ್ಕಾಗಿಲ್ಲ, ಅದಕ್ಕೆ ಬೇರೆ ರೀತಿ ಸೋಲ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದ. ಮೊನ್ನೆ ಡಿಸ್ಟಿಕ್ ಲೆವೆಲ್ ಮ್ಯಾಚಲ್ಲಿ ನಾನು ಆಡಬಾರ್ದು ಅಂತ ಒಂದು ಗಿಫ್ಟ್ ಬಾಕ್ಸ್ಗೆ ಪಾಯ್ಸನಸ್ ಗ್ಯಾಸ್ ತುಂಬಿಸಿ ಕಳಿಸಿದ್ದಾನೆ. ಅದನ್ನ ನಾನು ಓಪನ್ ಮಾಡಬೇಕಿತ್ತು, ಬಟ್ ನೀನು ಓಪನ್ ಮಾಡಿದೆ. ನನಗಾಗಬೇಕಾಗಿದ್ದು ನಿನಗಾಯ್ತು. ಆಮೇಲೆ ಏನಾಯ್ತು? ಆಮೇಲೆ ನೀನು ಅನ್ಕಾನ್ಷಿಯಸ್ ಆಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದೆ. ಎಚ್ಚರಾದಾಗ ನಾವ್ಯಾರು ಅಂತಾನೆ ಗೊತ್ತಿರಲಿಲ್ಲ. ಯಾರು ನೀವು? ಡಾಕ್ಟರ್ ಹೇಳಿದ್ರು ಇದಕ್ಕೆಲ್ಲ ಕಾರಣ ಆ ಪಾಯ್ಸನಸ್ ಗ್ಯಾಸ್ ಅಂತ. ಗೀತಾ, ಗೀತಾ, ಏನಪ್ಪ ಲಕ್ಕಿ, ಹೇಗಿದೀಯಾ? ಪಾಪ ನಿಮ್ಮನೇಲಿ ಏನೇನೋ ನಡೀತಿದ್ಯಲ್ಲಪ್ಪ. ಅದಕ್ಕೆ ನೀವು ಕಾರಣಕರ್ತರೆ. ಯಾಕಪ್ಪ ಲಕ್ಕಿ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನೀಗ ತುಂಬಾ ಬದಲಾಗಿದ್ದೀನಿ. ಗೀತಂಗ್ ಹೀಗೆಲ್ಲ ಆಗಿದೆ ಅಂತ ಗೊತ್ತಾದಾಗ ನನ್ಗೆ ಎಷ್ಟು ಸಂಕಟ ಆಯ್ತು ಗೊತ್ತಾ? ಗೀತಾ, ಗೀತಾ, ನಾನು ಯಾರು ಅಂತ ಗೊತ್ತಾಯ್ತಾ? ಗೊತ್ತಿಲ್ಲ. ಯಾರು ನೀವು? ಪಿಂಕಿ ಅತ್ತಿಗೆ ಇದ್ದಾರಲ್ಲ, ಅವ್ರ ತಾಯಿ. ಹೌದಾ? ಚೆನ್ನಾಗಿದ್ದೀರಾ? ಇದೇನೇ ಇದು ಗೀತಾ, ಯಾರೋ ಹೊಸಬರ್ನ ಕೇಳ್ದಾಗೆ ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇದೀಯಲ್ಲ, ಯಾಕೆ ನೆನಪಿಲ್ವಾ ನಿನಗೆ? ನನ್ನನ್ನ ಹುಡ್ದಾಗಿಂದ ನೀನ್ ನೋಡ್ತಾನೆ ಇದೀಯಾ. ಚಿಕ್ಕವಳಿದ್ದಾಗ ಯಾವಾಗ್ಲೂ ನಮ್ಮನೆಗೆ ಆಟ ಆಡಕ್ ಬರ್ತಾ ಇದ್ದೆ. ನಮ್ಮನೇಲಿ ರವೆ ಉಂಡೆ ತಿನ್ನಕ್ಕೆ ಅಂತಾನೆ ಬರ್ತಾ ಇದ್ದಿಲ್ಲ. ನಾನು ಎಲ್ಲ ಮಾಡ್ಕೊಡ್ತಾ ಇದ್ದೆ ನಿನಗೆ. ನಮ್ಮನೆಗೆ ಪಿಂಕಿ ಜೊತೆ ಆಟ ಆಡಕ್ ಬರ್ತಾ ಇದ್ದೆ, ನೆನಪಿಲ್ವಾ? ನೆನ್ಪಿಲ್ವಾ? ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಈಗ ನಾನು ಕಾಫಿ ಬೇಕು ಅಂತ ಕೇಳ್ತೀನಿ, ಕಾಫಿ ಮಾಡ್ಕೊಂಡ್ ಕೊಡ್ತೀಯಾ? ಮಾಡ್ಕೊಡ್ತೀನಿ. ಹಾಗಾದ್ರೆ ಕಾಫಿಗೆ ಏನೇನು ಹಾಕ್ತಾರೆ ಹೇಳು? ಇದನ್ನೆಲ್ಲ ಏನ್ ಕೇಳ್ತೀರಾ? ಕಾಫಿ ಬೇಕು ಅಂದ್ರೆ ಬೇಕು ಅಂತ ಹೇಳಿ ಮಾಡ್ಕೊಂಡು ತಗೊಂಡ್ಬರ್ತೀನಿ. ಅದಕ್ಕೆ ನನ್ಗೆ ಅನುಮಾನ ಬರ್ತಾ ಇರೋದು ನೋಡು. ಹೇಳಕ್ ಬರಲ್ಲ ಅಂತೀಯ, ಆದ್ರೆ ಮಾಡಕ್ ಬರತ್ತೆ ಅಂತೀಯ. ನಾವ್ ಯಾರು ಅಂತ ಗೊತ್ತೇ ಇಲ್ಲ ಅಂತಿದ್ಯಾ, ಆದ್ರೆ ಯಾರ್ಯಾರ ಹತ್ರ ಏನೇನ್ ಮಾತಾಡ್ಬೇಕೋ ಹಾಗೆ ಮಾತಾಡ್ತಿದ್ಯಾ. ಏನ್ ಜಲ್ದಕ್ಕ ನಿಮ್ಮ ಮಾತಿನ ಅರ್ಥ? ಇಲ್ಲದನ್ನೆಲ್ಲ ಕಲ್ಪಿಸ್ಕೋಬೇಡಿ. ನಮ್ಮ ಪ್ರಾಬ್ಲಮ್ ನಮಗೆ. ಅಯ್ಯೋ, ನೀವು ಬೇರೆ ನಾವು ಬೇರೆನಾ? ಎಲ್ಲರೂ ಒಂದೇ ಮನೆಯವರಲ್ವಾ, ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಇರ್ಲಿ ಬಿಡಪ್ಪ, ನಿನಗಿಷ್ಟ ಇಲ್ದಿದ್ಮೇಲೆ ನಾನೇನು ಮಾತಾಡಲ್ಲ. ಸರಿ, ಸುಮತಿ ಪಿಂಕಿ ಎಲ್ಲಿ? ಅಲ್ಲೆಲ್ಲೋ ಇರ್ತಾರೆ, ಮಾತಾಡ್ಸ್ಕೊ ಬನ್ನಿ. ಸರಿ. ಯಾರವರು? ಯಾಕೆ ಹಾಗೆ ಮಾತಾಡ್ತಿದ್ರು? ಅವ್ರು ಹಾಗೆ ಗೀತಾ, ಕಾರ್ ಕೇರ್ಕೊಂಡು ಜಗಳಕ್ಕೆ ಬರ್ತಾರೆ. ಏನ್ ಕಿರಿ ಕಾದಿದ್ಯೋ ಏನೋ. ಪಿಂಕಿ, ಅಮ್ಮ ಚಲ್ರ ಬನ್ನಿ ಕೂತ್ಕೊಳ್ಳಿ. ಇರಿ, ಸೀರೆ ಮಚ್ಚಿ ಕಾಫಿ ಮಾಡ್ಕೊಡ್ತೀನಿ. ಕಾಫಿ ಎಲ್ಲ ಏನು ಬೇಡ ಸುಮತಿ, ನಾನೇನು ಆರೈಕೆ ಮಾಡಿಸ್ಕೊಳಕ್ ಬಂದಿದ್ದೀನಾ? ಸುಮ್ಮನೆ ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ, ಏನ್ ಮಾತಾಡೋದೋ ಏನೋ. ಮನೇಲಿ ನೋಡಿ, ಯಾರ ಮನೇಲೂ ನಡೀದೇ ಇರೋಂಥ ನಡೆಯತ್ತೆ. ನಾನು ಯಾವಾಗ್ಲೂ ಅದನ್ನೇ ಅನ್ಕೋತಾ ಇರ್ತೀನಿ. ನಿಮ್ ಮನೆ ಸಮಸ್ಯೆ ಹತ್ತಲ್ಲ ಹರಿಯಲ್ಲ ಅಲ್ವಾ? ಈಗ ಇನ್ನೊಂಥರ ಗಂಡ ಅಂತರ. ಗೀತಾ ಹಳೆದನ್ನೆಲ್ಲ ಮರ್ತಿದ್ದಾಳೆ, ಪಾಪ ಮಗು ಥರ ಆಡ್ತಾ ಇದ್ದಾಳೆ. ನಾನು ಆ ವಿಷಯನೇ ಮಾತಾಡೋಣ ಅಂತ ಬಂದೆ ಸುಮತಿ. ಅಲ್ಲ, ಲಕ್ಕಿ ತಾಲೂಕ್ ಲೆವೆಲ್ ಅಲ್ಲಿ ಗೆದ್ದಿದ್ದಕ್ಕೇನೆ ನೀವು ಅಷ್ಟೊಂದು ದೊಡ್ಡ ಫಂಕ್ಷನ್ ಮಾಡಿ ಪಾರ್ಟಿ ಕೊಟ್ರಿ. ಇನ್ನು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಗೆದ್ದಿದ್ದಾನೆ ಅಂದ್ರೆ ಇನ್ನೆಷ್ಟು ದೊಡ್ಡ ಫಂಕ್ಷನ್ ಮಾಡ್ಬೋದು ಅಂತ ಲೆಕ್ಕಾಚಾರ ಹಾಕ್ತಾ ಇದ್ದೆ ನಾನು. ಏನ್ ಮಾಡೋದು, ಈ ತರ ಎಲ್ಲ ಆದ್ಮೇಲೆ ಲಕ್ಕಿ ಕಬಡ್ಡಿ ಗೆದ್ದಿರೋ ಸಂಭ್ರಮನೇ ಮರ್ತಿರೋ ಹಾಗಿದೆ. ಆದ್ರೆ ಇದೆಲ್ಲ ಹೇಗ್ ಸಾಧ್ಯ ಸುಮತಿ? ನೀವೇ ನೋಡ್ತಿದ್ದೀರಲ್ಲ ನಮ್ಮ ಮನೇಲಿ ಏನೇನ್ ಆಗ್ತಿದೆ ಅಂತ. ಆಗ್ತಾ ಇದೆ ನಿಜ, ಆದ್ರೆ ಇದೆಲ್ಲ ಹೇಗ್ ಆಗ್ತಿದೆ ಅನ್ನೋದೇ ನನಗೆ ಆಶ್ಚರ್ಯ.
ಇದ್ರಲ್ಲಿ ಆಶ್ಚರ್ಯ ಏನ್ ಬಂತು? ಅಲ್ಲ ಸುಮತಿ, ಅವಳಿಗೇನು ನೆನಪಿಲ್ಲ, ಏನು ಗೊತ್ತಾಗ್ತಾ ಇಲ್ಲ. ಆದ್ರೆ ಮೊದ್ಲಿನ ತರನೇ ಕಾಫಿ ಮಾಡೋದು ಮಾತ್ರ ಹೇಗ್ ನೆನಪಿದೆ? ಅಂದ್ರೆ ಈಗ ತಾನೇ ನೀನೇ ಹೇಳಿದ್ಯಲ್ಲ, ಅವಳಿಗೇನು ನೆನಪಿಲ್ಲ, ಏನು ಗೊತ್ತಾಗ್ತಾ ಇಲ್ಲ ಅಂತ. ಆದ್ರೆ ಕಾಫಿ ಮಾಡೋದು ಮಾತ್ರ ಪರ್ಫೆಕ್ಟ್ ಆಗಿ ಹೇಗ್ ಗೊತ್ತಾಯ್ತು ಅಂತ. ಇದೆಲ್ಲ ನಿಮ್ಗೆ ಹೇಗ್ ಗೊತ್ತಾಯ್ತು? ನಾನೇ ಹೇಳ್ದೆ ಚಿಕ್ಕತ್ತೆ, ಅದು ಫೋನ್ ಮಾಡಿದ್ದೆ ಮಾತಾಡೋಣ ಅಂತ. ಮಾತಾಡ್ತಾ ಮಾತಾಡ್ತಾ ವಿಷಯ ಬಂದ್ಬಿಡ್ತು. ಇದನ್ನ ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ, ಇದ್ರ ಹಿಂದೆ ಏನಿದೆ ಅನ್ನೋದು ಮುಖ್ಯ ಅಲ್ವಾ? ಏನೋ ಲಕ್ಕಿ ಹೇಳ್ತಾ ಇದ್ದ, ಕೆಲವೊಂದು ವಿಷಯಗಳು ಇವಳಿಗೆ ನೆನಪಿರಬಹುದು ಅಂತ. ಹಾಗೆ ಇರ್ಬೇಕು. ಇದನ್ನ ನಂಬೋ ಮಾತಾ? ಅಂದ್ರೆ ಲಕ್ಕಿ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅನ್ಮಾನನಾ? ಚೇಚಾ, ಲಕ್ಕಿ ಯಾಕೆ ಸುಳ್ಳು ಹೇಳ್ತಾನೆ? ನಾನ್ ಕೇಳ್ತಾ ಇರೋದು, ಹೀಗೆಲ್ಲ ಏನಾದ್ರೂ ಮಾಡಿ ಲಕ್ಕಿನ ನಂಬಿಸ್ತಾ ಇರ್ತಾಳಲ್ಲ ಗೀತಾ, ಯಾಕೆ ಹೀಗ್ ಮಾಡ್ತಾ ಇದ್ದಾಳೆ ಅಂತ. ಅಂದ್ರೆ ಗೀತಾ ನಾಟಕ ಆಡ್ತಾ ಇದ್ದಾಳೆ ಅಂತನಾ? ಇನ್ನೇನ್ ಸುಮತಿ, ಅಲ್ಲ ಅವಳಿಗೆ ಅವಳ ಹೆಸರೇ ಮರ್ತೋಗಿದ್ಯಂತೆ, ಜನ ಗೊತ್ತಿಲ್ವಂತೆ, ಮನೆ ಗೊತ್ತಿಲ್ವಂತೆ, ಊರ್ ಗೊತ್ತಿಲ್ವಂತೆ, ಆದ್ರೆ ಅಡಿಗೆ ಮನೆ ವಿಷಯ ಎಲ್ಲ ಗೊತ್ತು. ಕಾಫಿ ಬೆರೆಸೋದೇನು, ರಂಗೋಲಿ ಹಾಕೋದೇನು, ದೇವ್ರ ಪೂಜೆ ಮಾಡೋದೇನು, ಇದೆಲ್ಲ ಹೇಗ್ ಗೊತ್ತಾಗತ್ತೆ? ನೆನಪಿಲ್ದೆ ಇದ್ರೆ ಇಂಥ ಕೆಲ್ಸನೆಲ್ಲ ಮಾಡಕ್ಕಾಗತ್ತ ಸುಮತಿ? ಜ್ಞಾಪಕ ಶಕ್ತಿ ಕಳ್ಕೊಂಡಿದ್ರೆ ಇಂಥದ್ದನ್ನೆಲ್ಲ ಮರಿಬೇಕಪ್ಪ. ಅದನ್ ಬಿಟ್ಟು ಮನುಷ್ಯರನ್ನೇ ಮರ್ತು ಬಿಡ್ತಾರಾ? ಹೆತ್ತ ತಾಯಿನೇ ಮರ್ತು ಬಿಟ್ಟಿದ್ದಾಳೆ ಅಂತೀರಾ? ನಾನೀಗೇನು ಹೇಳ್ತಾ ಇದ್ದೀನಿ, ಹಾಗಂತ ಇದೇ ಸತ್ಯ ಅಂತಲ್ಲ. ಆದ್ರೂ ನಿಜ ಏನು ಅನ್ನೋದನ್ನ ನಾನೇ ಬೇಕಾದ್ರೆ ಕಂಡು ಹಿಡಿದು ಹೇಳ್ತೀನಿ. ಗೀತನ್ ಹತ್ರ ನಿಧಾನವಾಗಿ ಮಾತಾಡಿ ಸತ್ಯ ಏನು ಅನ್ನೋದನ್ನ ಬಾಯ್ ಬಿಡಿಸ್ತೀನಿ. ಬೇಡ ಬೇಡ, ನಾನೇ ಮಾತಾಡ್ತೀನಿ. ಅದಕ್ಕೆ ನಿಮ್ಮ ಫೋನ್ ಕಟ್ ಮಾಡಿದ್ದು. ನೀವು ಹೇಳಿದ್ದೆಲ್ಲ ಸರಿ ಅನ್ಸುತ್ತೆ, ಅದಕ್ಕೆ ನಾನು ಮಾತಾಡ್ತೀನಿ. ಮನೆಯವ್ರ ಹತ್ರ ನಾನು ನಿಷ್ಠುರ ಕಟ್ಕೋತೀನಿ. ಇಷ್ಟು ದಿನ ಆಗಿದ್ದೆ ಸಾಕು, ನಾನೇ ಅವಳ ಹತ್ರ ಮಾತಾಡ್ತೀನಿ. ಅಯ್ಯೋ, ಇಷ್ಟು ದಿನದ ವಿಷಯ ಬಿಡು, ಆದ್ರೆ ಈಗ್ಲೂ ನೀನೇ ತಪ್ಪು ಮಾಡ್ತಿದ್ಯಾ ಅಂತ ಯಾಕೆ ಅನ್ಕೋತಿದ್ಯಾ ನೀನು? ಗೀತಾ ಯಾವ ಕಾರಣಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರನಾದ್ರೂ ನೀನ್ ಮಾತಾಡ್ಲೇಬೇಕು. ಒಂದಷ್ಟು ದಿನ ಏನಾದ್ರೂ ಒಂದ್ ಕಾರಣ ಹೇಳ್ಕೊಂಡು ಮಗು ಈಗ ಬೇಡ ಆಗ್ಬೇಡ ಅಂತ ಅದನ್ನ ಮುಂದೆ ಹಾಕ್ತಾನೆ ಹೋದ್ಲು. ಅದನ್ನ ನೀನು ನಂಬ್ಕೊಂಡೆ. ಆದ್ರೆ ಆಮೇಲೆ ಏನ್ ನಿನಗೆ ಗೊತ್ತಾಯ್ತು? ಅವಳು ಮಕ್ಕಳಾಗದೆ ಇರೋ ಹಾಗೆ ಆಪರೇಷನ್ ಮಾಡಿಸ್ಕೊಂಡಿದ್ದಾಳೆ ಅನ್ನೋ ವಿಷಯ ಅಲ್ವಾ? ಅವಳೇನ್ ಸುಮ್ಮನೆ ಅಲ್ಲ ಸುಮತಿ, ಏನಾದ್ರೂ ಒಂದು ದೊಡ್ಡ ಕಾರಣ ಇಟ್ಕೊಂಡೆ ಹೀಗೆಲ್ಲ ಮಾಡಿರ್ತಾಳೆ. ಸರಿ, ನಾನು ಅವಳ ಹತ್ರ ಮಾತಾಡ್ತೀನಿ. ನಿನ್ ಸೊಸೆ ನೀನ್ ಹದ್ಬಸ್ತಲ್ಲಿರ್ಬೇಕು, ನೀನ್ ಆರಾಮಾಗಿರ್ಬೇಕು ಅಂತ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಆದ್ರೆ ನೀನು ನನ್ನ ಬಗ್ಗೆ ಅನುಮಾನ ಪಡ್ಬೇಡಮ್ಮ. ನನ್ನ ಬಗ್ಗೆ ನೀನು ಅನುಮಾನ ಪಡೋದನ್ನ ನಾನು ಗಮನಿಸಿದ್ದೀನಿ. ನೋಡು, ಈ ಮಾತನ್ನ ನೀನ್ ಬೇಕಾದ್ರೆ ತಗೋ, ಬೇಡದಿದ್ರೆ ಬಿಡು, ನಿನ್ನಿಷ್ಟ. ಏನ್ ಮಾಡ್ತಿದೀಯ? ಕಾಫಿ ಮಾಡ್ತಿದ್ದೀನಿ. ಯಾರಿಗೆ? ಅದು ಒಬ್ರು ಬೆಳ್ಳಿಗಿರ್ತಾರಲ್ಲ ಜುಬ್ಬ ಹಾಕೊಂಡು, ಅವ್ರಿಗೆ. ಅವರು ಮಹಾಬಲ್ ಮಾವ. ನಿನಗೆ ದೊಡ್ಡ ಮಾವ ಆಗ್ಬೇಕು, ನನಗೆ ಭಾವ. ಅವ್ರಿಗೇನೆ. ಎಷ್ಟು ಸಲ ಹೇಳಿದೆ ನಿನಗೆ? ನೆನಪಿರಲ್ವಾ? ಹೇಳಿದ್ದೀರಾ, ಅದು ನೆನಪಲ್ಲಿಲ್ಲ. ಆದ್ರೆ ಕಾಫಿ ಬೆರೆಸೋದು, ಹಾಡು ಹೇಳೋದು ಎಲ್ಲ ನೆನಪಿದೆ ಅಲ್ವಾ ನಿನಗೆ? ಅದೆಲ್ಲ ತಾನಾಗೆ ಗೊತ್ತಾಗ್ತಿದೆ. ನಿನಗೆ ಬೇಕಾಗಿರೋದು, ಮಾಡಬೇಕಾಗಿರೋದು ಎಲ್ಲ ನೆನಪಿದೆ. ಆದರೆ ಮನೆಯಲ್ಲಿರೋ ಜನ ಮಾತ್ರ ನೆನಪಿಲ್ಲ ಅಲ್ಲ ನಿನಗೆ? ಹೌದು, ಯಾಕೆ ಹೀಗಾಗ್ತಿದೆ ಅಂತಾನೆ ಗೊತ್ತಿಲ್ಲ. ಏನೋ ಕಾರಣ ಇರುತ್ತೆ. ಏನೋ ಮಹತ್ ಕಾರ್ಯ ಮಾಡಕ್ಕೆ ಹೊರಟಿರ್ತೀಯ, ಅದೇನು ಅಂತ ನೀನೇ ಹೇಳಬೇಕು. ನಾನೇನು ಹೇಳಲಿ? ಏನು ಹೇಳ್ತೀಯೋ ಯಾರಿಗೂ ಗೊತ್ತು. ಏನು ಮಾಡಬೇಕು ಅಂತ ಹೊರಟಿದ್ಯೋ ಅದನ್ನಾದ್ರೂ ಮೊದಲು ಹೇಳು. ನಿನಗೆ ಯಾರಿಗೂ ಹೇಳ್ದೆ ಕೇಳ್ದೆ ಕೆಲಸ ಮಾಡೋ ಅಭ್ಯಾಸ ಅಲ್ವಾ?
ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಏನೂ ಇಲ್ಲ. ಯಾಕೆ ಯಾಕೆ ಈ ರೀತಿ ನಾಟಕ ಮಾಡ್ತಿದ್ಯಾ? ಅಲ್ಲ, ಏನ್ ಸಾಸಕ್ ಹೊರಟಿದ್ಯಾ ಹೇಳು ನೀನು? ನಾನು ಯಾಕೆ ನಾಟಕ ಮಾಡಲಿ? ಸಾಕು, ಸುಮ್ಮನೆ ಇರೆ. ನೀನೇನ್ ಮಾಡ್ಬೇಕು ಅಂತ ಹೊರಟಿದ್ಯಾ ನೋಡು, ಅದೆಲ್ಲ ನನಗೆ ಗೊತ್ತು. ನಿನಗೆ ಈ ಮನೆ ಬಗ್ಗೆ ಗೊತ್ತು, ಇಲ್ಲಿರೋ ಜನರ ಬಗ್ಗೆ ಗೊತ್ತು. ನೀನ್ ಮೊದ್ಲಿನ ಗೀತಾನೆ. ಆದ್ರೆ ಯಾಕೆ ನಾಟಕ ಈಗ? ಇಲ್ಲಿ ನಾನು ಪಾಪ ಗೀತಂಗೆ ನೋವು ಕೊಟ್ಟಿದ್ದೀನಿ, ಎಲ್ಲ ಮರ್ತಿದ್ದಾಳೆ ಅಂತ ಪೇಚಾಡ್ತಿದ್ರೆ ನೀನಿಲ್ಲಿ ಮಳ್ಳಿ ಥರ ನಾಟಕ ಆಡ್ತಿದ್ದೀನಿ. ಯಾರಿಗೂ ಹೇಳ್ದೆ ಆಪರೇಷನ್ ಮಾಡಿಸ್ಕೊಂಡೆ, ನಮ್ಮಿಂದ ವಿಷಯನ ಮುಚ್ಚಿಟ್ಟೆ. ಈಗ ಏನು ನೆನಪಿಲ್ಲ ಅನ್ನೋ ಹಾಗೆ ನಾಟಕ ಆಡ್ತಿದ್ಯಾ. ಯಾಕೆ? ಈಗ ಸದ್ಯದ ಪರಿಸ್ಥಿತಿಯಿಂದ ನೀನು ಜಾರ್ಕೋಬೇಕು. ನೀನು ಚೆನ್ನಾಗಿದ್ರೆ ಮಗು ಆಗಲಿಲ್ಲ ಅಂತ ನಾನು ಪೀಡಿಸ್ತೀನಿ. ಅದೇ ಹಿಂಗೇನು ನೆನಪಿಲ್ಲ ಅಂದರೆ ಹೇಳೋರು ಕೇಳೋರು ಯಾರೂ ಇರಲ್ವಲ್ಲ, ಅದಕ್ಕೆ ಈ ನಾಟಕ ಅಲ್ವೇನೆ? ನಾನು ಯಾಕೆ ನಾಟಕ ಮಾಡಲಿ? ನಂಗೆ ನಿಜವಾಗ್ಲೂ ಏನೂ ನೆನಪಾಗ್ತಿಲ್ಲ. ನೋಡು, ಈಗ ನೀನೇ ಏನು ನಾಟಕ ಮಾಡ್ತಿದ್ಯಾ, ಏನು ಮಾಡಕ್ಕೆ ಹೊರಟಿದ್ಯಾ ಅಂತ ಹೇಳಿದ್ರೆ ಸರಿ. ಇದ್ರೆ ನನಗೂ ಗೊತ್ತು ಹೇಗೆ ಬಾಯ್ ಬಿಡಿಸ್ಬೇಕು ಅಂತ. ಯಾಕೆ 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 ಈ ರೀತಿ ನಾಟಕ ಮಾಡ್ತಿದ್ಯಾ? ಅಲ್ಲ, ಏನ್ ಹೇಳು. ಈಗ ನೀನೇ ಏನ್ ನಾಟಕ ಮಾಡ್ತಿದ್ಯಾ, ಏನ್ ಮಾಡಕ್ ಹೊರಟಿದ್ಯಾ ಅಂತ ಹೇಳಿದ್ರೆ ನನಗೂ ಬಾಯ್ ಬಿಡಿಸ್ಬೇಕು. ಗೀತಾ, ಯಾಕೆ ಹೀಗೆ ನಿಂತಿದ್ಯಾ? ಹಳೆದೆಲ್ಲ ನೆನಪಾಗಿ ಬೇಜಾರಾಯ್ತಾ? ಹಾಗೇನಾದ್ರು ಬೇಜಾರಾಗಿದ್ರೆ ನನಗೆ ಖುಷಿ ಆಗ್ತಾ ಇತ್ತು. ನನಗೆ ಬೇಜಾರಾದ್ರೆ ನಿಮಗೆ ಖುಷಿನಾ? ಹಾಗಲ್ಲ ಗೀತಾ, ನಿನಗೆ ಹಳೇದೆಲ್ಲ ನೆನಪಾಗಿದ್ದಿದ್ರೆ ಖುಷಿ ಆಗ್ತಾ ಇತ್ತು. ಅಕಸ್ಮಾತ್ ನಿನಗೆ ಬೇಜಾರಾಗಿದ್ರೆ ಅದನ್ನ ಸರಿ ಮಾಡ್ತಾ ಇದ್ದೆ. ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಿಮ್ಮನ್ನೊಂದು ಮಾತು ಕೇಳಲಾ? ಕೇಳು. ನಾನು ಎಲ್ಲ ಮರ್ತೋಗಿದ್ದೀನಿ ಅನ್ನೋದನ್ನ ನೀವು ನಂಬ್ತೀರಾ? ಅದಕ್ಕೆ ಯಾಕೆ ಡೌಟು? ನಿನ್ನ ನೆನಪು ವಾಪಸ್ ಬರಲಿ ಅಂತ ತಾನೆ ಇಷ್ಟೊಂದು ಕಷ್ಟಪಡ್ತಾ ಇರೋದು. ಆದರೆ ನಾನೇನು ಮರ್ತಿಲ್ವಂತೆ. ನಾಟಕ ಮಾಡ್ತಿದ್ದೀನಿ ಅಂತ ನಿಮ್ಮಮ್ಮ ಬೇಜಾರು ಮಾಡ್ಕೊಂಡ್ರು. ಅಮ್ಮ ಹಾಗಂದ್ರ? ನಾನು ನಾಟಕ ಮಾಡ್ತಿದ್ದೀನಂತೆ, ಎಲ್ರಿಗೂ ಮೋಸ ಮಾಡ್ತಿದ್ದೀನಂತೆ. ಅವ್ರದನ್ನು ಪ್ರೂವ್ ಮಾಡ್ತಾರಂತೆ. ಈ ಅಮ್ಮಂಗೆ ಏನಾಗಿದೆ? ಯಾರು ಏನು ಹೇಳಿದ್ರು ನಂಬಿಡ್ತಾರೆ. ಇವಾಗಲೇ ಹೋಗಿ ಕೇಳ್ತೀನಿ. ಒಂದು ನಿಮಿಷ, ಹಾಗೆಲ್ಲ ಹೋಗಿ ಕೇಳಬೇಡಿ, ಅವ್ರು ಬೇಜಾರು ಮಾಡ್ಕೋತಾರೆ. ಬೇಜಾರು ಮಾಡ್ಕೊಳ್ಳಿ ಬಿಡು. ಇನ್ನೊಬ್ರಿಗೆ ಬೇಜಾರು ಮಾಡಬಾರ್ದು. ನೀನು ಬದಲಾಗಿಲ್ಲ, ನೆನಪಿನ ಶಕ್ತಿ ಹೋಗಿದೆ ಅಷ್ಟೇ. ಮುಂಚೆ ಹೇಗಿದೆಯೋ ಇವಾಗಲೂ ಹಾಗೇ ಇದೆಯಾ. ಹೌದಾ? ಹೌದು ಗೀತಾ, ಇನ್ನೊಬ್ರಿಗೆ ಬೇಜಾರು ಮಾಡಬಾರ್ದು, ಹರ್ಟ್ ಮಾಡಬಾರ್ದು, ಎಲ್ಲರೂ ಖುಷಿಯಾಗಿರ್ಬೇಕು ಅಂತ ಏನೆಲ್ಲ ಮಾಡ್ತಾ ಇದ್ದೆ. ಅದರಿಂದ ನಿನಗೆ ಬೇಜಾರಾದರೂ ನೀನು ಬದಲಾಗಿಲ್ಲ. ಮುಂಚೆ ಹೇಗಿದೆಯೋ ಇವಾಗಲೂ ಹಾಗೇ ಇದೆಯಾ. ನಿಮ್ಮಮ್ಮ ಹಂಗೆ ಅಂದ್ರು ಅಂತ ಬೇಜಾರಾದ್ರು, ಅವ್ರು ಯಾಕೆ ಹಂಗೆ ಅಂದ್ರು ಅಂತ ಯೋಚನೆ ಮಾಡ್ತಿದ್ದೆ. ಗೀತಾ, ಆ ಯೋಚನೆ ಎಲ್ಲ ಬಿಟ್ಬಿಡು. ನಿನ್ನ ಜೊತೆ ನಾನಿದ್ದೀನಿ. ನಿಜವಾಗ್ಲೂ? ನಿಜವಾಗ್ಲೂ ಗೀತಾ, ನಿನಗೇನೇ ಪ್ರಾಬ್ಲಮ್ ಆದರೂ ಹೇಳು, ನಾನು ನಿನ್ನ ಜೊತೆಲಿ ಇರ್ತೀನಿ. ನೀವು ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ದೀರಾ. ನಾನು ಸರಿ ಹೋಗಬೇಕು ಅಂತ ತುಂಬ ಕಷ್ಟಪಡ್ತಾ ಇದ್ದೀರಾ. ನೀನು ನನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾ ಇದ್ದೆ. ಪ್ರೀತಿಗೆ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾಗಿದೆ ನಿನ್ನಿಂದ ಗೀತಾ. ನನಗೆ ಸ್ವಲ್ಪ ನೋವಾದರೂ ನೀನು ಸಂಕಟ ಪಡ್ತಾ ಇದೆ. ಮನಸ್ಸಲ್ಲಿ ಎಷ್ಟೇ ಬೇಜಾರಾದರೂ ನಿನ್ನ ಜೊತೆ ಹಂಚ್ಕೊಂಡಾಗ ಮನಸ್ಸು ಹಗುರ ಆಗ್ತಾ ಇತ್ತು. ನಂಗೆ ಯಾಕೆ ಹಿಂಗಾಗಿದೆಯೋ ನನಗೆ ಗೊತ್ತಿಲ್ಲ. ಆದರೆ ನಾನು ಸರಿ ಹೋಗಿ ನೀವೆಲ್ಲರೂ ಮತ್ತೆ ಖುಷಿಯಾಗಿರಬೇಕು ಅನ್ನಿಸ್ತಿದೆ. ನಿನಗೆ ಫೀಲ್ ಆಗ್ತಾ ಇದೆಯಲ್ಲ, ವೆರಿ ಗುಡ್.
ಅರ್ಧ ಪ್ರಾಬ್ಲಮ್ ಇಲ್ಲೇ ಸಾಲ್ವ್ ಆಯ್ತು. ನಿಮ್ಮ ಮಾತು ಕೇಳಿ ನನಗೆ ತುಂಬ ಖುಷಿ ಆಯಿತು. ನನಗೋಸ್ಕರ ಅಲ್ಲದೆ ಇದ್ದರೂ ನಿಮಗೋಸ್ಕರ ನಾನು ಮತ್ತೆ ಹಳೆಗೀತ ಆಗಬೇಕು ಅನ್ನಿಸ್ತಿದೆ. ಹೇಳಿ ಜಲ್ಜಾ. ನಾನೇನ್ ಹೇಳೋದು ಸುಮತಿ, ನೀನೇ ಹೇಳ್ಬೇಕು. ಹೇಗಿದೀಯಾ? ನಂದೇನು ಇದ್ದೇ ಇದೆ ಮನೆಗೆ ಬಂದಾಗಿಂದ. ನಂದೇನ್ ಕೇಳ್ತೀರಾ ಬಿಡಿ. ಸೊಸೆಯರಾಗಿದ್ದಾಗ ಎಲ್ರೂ ಅನುಭವಿಸಿರ್ತಾರೆ. ಆದ್ರೆ ಅತ್ತೆ ಆದ್ಮೇಲೂ ನೀನೇ ಕಣೆ ಅನುಭವಿಸ್ತಾ ಇರೋದು. ಪಾಪ ನೀನು. ಅದನ್ನೇ ನಾನು ಹೇಳ್ತಿರೋದು. ಈಗ ಅದೆಲ್ಲ ಮಾತು ಯಾಕೆ? ಏನ್ ಮಾಡಕ್ಕಾಗತ್ತೆ ಅಂತ ಬಿಟ್ಬಿಡಕ್ಕಾಗತ್ತ ಸುಮತಿ? ನಾನು ಹೇಳಿದ್ದೀನಿ, ಏನ್ ಮಾಡ್ದೆ? ದಬಾಯಿಸಿದ್ಯಾ ಗೀತನ? ಹೇಳ್ದೆ ಜಲ್ಜಾ, ಆದ್ರೆ ಅವಳು ಬಾಯೇ ಬಿಡ್ತಾ ಇಲ್ಲ. ನಟಿಸ್ತಾ ಇರೋದನ್ನೇ ಸಾಧಿಸ್ತಾ ಇದ್ದಾಳೆ. ನನ್ಗೆ ಒಂದೊಂದ್ಸಲ ಅನ್ಸುತ್ತೆ ಅವಳು ನಿಜವಾಗ್ಲೂ ಹಾಗೆ ಮಾಡ್ತಿದ್ದಾಳ ಅಂತ. ಒಂದು ಅರ್ಥ ಆಗ್ತಾ ಇಲ್ಲ. ನೋಡು ಪಾಪ ಅಂದ್ಬಿಟ್ಯಾ? ಅದೇ ಕಣೆ ಅವಳಿಗೆ ಬೇಕಾಗಿದ್ದು. ಅವಳು ಆಡ್ತಾ ಇರೋ ನಾಟಕ ಸಾರ್ಥಕ ಆಯ್ತು ಈಗ. ಹಾಗಂತೀರಾ? ಜಲ್ಜಾ, ನೀವ್ ಹೇಳ್ದಾಗೆ ನೀನ್ ನಟಿಸ್ತಾ ಇದೀಯಾ, ನಾನು ಅದನ್ನ ಪ್ರೂವ್ ಮಾಡ್ತೀನಿ ಅಂತ ಹೇಳ್ದೆ. ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವಳಿಗೆ ಅಷ್ಟು ಹೇಳಿದ್ಯಲ್ಲ, ಸಾಕು ಬಿಡು. ಅವಳೆಷ್ಟೇ ಚೆನ್ನಾಗಿ ನಾಟಕ ಮಾಡಿದ್ರು ಆ ನಾಟಕನ ಬಯಲ್ಗೆಳಿಕೆ ನಾನಿಲ್ವಾ? ಏನಾದ್ರೂ ಒಂದು ಐಡಿಯಾ ಕೊಡ್ತೀನಿ. ನೀವ್ ಹೇಳಿದಕ್ಕೆ ನಾನು ಹೋಗಿ ಕೇಳಿದ್ದು. ಈಗ ನೀವೇ ನಂಗೊಂದು ದಾರಿ ತೋರಿಸ್ಬೇಕು. ನಾ ಹೇಳಿದ್ನಲ್ಲ ಸುಮತಿ, ನಾನಿರುವಾಗ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಈಗ ಫೋನ್ ಇಡು, ಸ್ವಲ್ಪ ಟೈಮ್ ತಗೊಂಡು ನಾನೇನಾದ್ರೂ ಹೇಳ್ತೀನಿ. ಆಯ್ತು, ಬಾಯ್. ಪೆದ್ದ ಮುಂಡೆದು, ನಾನು ಏನ್ ಹೇಳಿದ್ರು ಅದನ್ನ ಕೇಳ್ತಾಳೆ. ಅದು ಆ ಡುಮ್ಮಿನ ಬಾಯಿ ಬಿಡ್ಸಕ್ಕೆ ಏನ್ ಮಾಡೋದು? ನಾವು ನಿಮ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ನಿಮ್ಮನ್ನು ಕರೆದೇ ಇಲ್ಲ. ನೀವೆಲ್ಲ ಏನು ಇಲ್ಲಿ ಬಂದಿರೋದು? ನಾವು ಇಂಟರ್ವ್ಯೂ ಮಾಡೋಕೆ ಬಂದಿದ್ದೀವಿ ಸರ್. ಓ, ಲಕ್ಕಿ ಇಂಟರ್ವ್ಯೂ ಮಾಡೋಕೆ ಬಂದಿದ್ದೀರಾ? ಅವನು ಕಬಡ್ಡಿ ಲೀಗಿಗೆ ಸೆಲೆಕ್ಟ್ ಆಗಿದ್ದಾನೆ ನಿಜ, ಆದರೆ ಯಾವ ಟೀಮ್ಗೆ ಅಂತ ಇನ್ನೂ ಗೊತ್ತಿಲ್ಲ. ಅಲ್ಲಿವರೆಗೂ ಅವ್ನು ಯಾರಿಗೂ ಇಂಟರ್ವ್ಯೂ ಕೊಡೋಂಗಿಲ್ಲ. ಇದು ಫೆಡರೇಷನಿಂದ ಆರ್ಡರ್ ಆಗಿದೆ. ಅವ್ರು ಬರೋವರೆಗೂ ನಾವು ಹೋಗಲ್ಲ ಸರ್. ಅವ್ರ ಇಂಟರ್ವ್ಯೂ ತಗೊಂಡೆ ನಾವು ಹೋಗೋದು. ಮೊದಲು ನೀವು ಅವ್ರನ್ನ ಕರೆಸಿ. ಒಂದು ನಿಮಿಷ, ನಾನು ಒಳಗೆ ಹೋಗಿ ಬರ್ತೀನಿ. ಲಕ್ಕಿ, ಹೊರಗೆ ಮೀಡಿಯಾದವ್ರು ಬಂದಿದ್ದಾರೆ, ಇನ್ನ ಇಂಟರ್ವ್ಯೂ ಮಾಡ್ಬೇಕಂತೆ. ನನ್ನ ಇಂಟರ್ವ್ಯೂ ಮಾಡ್ಬೇಕಂತ? ಯಾಕಂತೆ? ಕಬಡ್ಡಿ ಲೀಗಿಗೆ ಸೆಲೆಕ್ಟ್ ಆಗಿದ್ದಿಲ್ಲ, ಮೋಸ್ಟ್ಲಿ ಆ ವಿಷಯಕ್ಕೆ ಅನ್ಸುತ್ತೆ. ಇಲ್ಲ ಅಂತ ಹೇಳಿ ಕಳ್ಸೋ. ಅವ್ರು ನಾನು ಏನು ಹೇಳಿದ್ರು ಕೇಳ್ತಾ ಇಲ್ಲ ಕಣೋ. ಜೊತೆಗೆ ಗೀತಾ ಅವ್ರ ಜೊತೆನೂ ಮಾತಾಡ್ಬೇಕಂತೆ. ಗೀತನ? ಯಾಕಂತೆ? ಯಾಕೆ ಅಂತ ಗೊತ್ತಿಲ್ಲ, ನೀನೇ ಬಂದು ಮಾತಾಡು ಬಾ. ಗೀತಾ, 5 ನಿಮಿಷ ಹೋಗಿ ಬರ್ತೀನಿ. ಯಾವುದೇ ಕಾರಣಕ್ಕೂ ಆಚೆ ಬರಬೇಡ, ಸರಿನಾ? ಬಂದೆ. ಹಾಯ್, ನೀವೆಲ್ಲರೂ ಇಲ್ಲಿವರೆಗೂ ಬಂದಿದ್ದೀರಾ. ಬಟ್ ಐ ಆಮ್ ರಿಯಲಿ ಸಾರಿ. ನಾನು ಯಾವ ಇನ್ಫಾರ್ಮೇಷನು ಡಿಸ್ಕ್ಲೋಸ್ ಮಾಡೋಂಗಿಲ್ಲ. ಹೈಯರ್ ಅಥಾರಿಟೀಸಿಂದ ಸ್ಟ್ರಿಕ್ಟ್ ಆರ್ಡರ್ ಬಂದಿದೆ. ಸರ್, ನಾವು ನಿಮಗೆ ಅದ್ರ ಬಗ್ಗೆ ಒಂದೇ ಒಂದು ಪ್ರಶ್ನೆನೂ ಕೇಳಲ್ಲ. ನಮಗೂ ನೀವು ಒಳ್ಳೆ ಟೀಮ್ ಸೆಲೆಕ್ಟ್ ಆಗಬೇಕು ಅಂತಿದೆ. ನಾವು ನಿಮ್ಮ ಇಮೇಜ್ನ ಹಾಳು ಮಾಡೋಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಟೀಮಿಗೆ ಸೆಲೆಕ್ಟ್ ಆದಮೇಲೆ ನಾನೇ ಒಂದು ಪ್ರೆಸ್ ಮೀಟ್ ಆರ್ಗನೈಸ್ ಮಾಡಿ ನಿಮ್ಮೆಲ್ಲರನ್ನೂ ಇನ್ವೈಟ್ ಮಾಡ್ತೀನಿ. ಸರ್, ನಾವು ಬಂದಿರೋದು ಆ ವಿಚಾರದ ಬಗ್ಗೆ ಕೇಳಕ್ಕಲ್ಲ. ನಿಮ್ಮ ಬಗ್ಗೆ, ನಿಮ್ಮ ಮಿಸಸ್ ಬಗ್ಗೆ ಏನೋ ವಿಚಾರ ಗೊತ್ತಾಗಿದೆ, ಅದ್ರ ಬಗ್ಗೆ ಕೇಳಕ್ಕೆ. ಏನು ವಿಷಯ? ನಿಮ್ಮ ಮಿಸ್ಸಸ್ಗೆ ಮೆಮೊರಿ ಲಾಸ್ ಆಗಿದೆ ಅಂತ, ನೀವು ಕಬಡ್ಡಿ ಸೆಲೆಕ್ಟ್ ಆಗ್ತೀರಾ ಅಂತ ನಿಮ್ಮ ಮೇಲೆ ಅಟ್ಯಾಕ್ ಆಗಿದೆ ಅಂತ ಈ ಥರ ಎಲ್ಲ ಸುದ್ದಿ ಬಂದಿದೆ ನಮಗೆ. ಹಾಗೇನಿಲ್ಲ, ಯಾರೋ ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ನಂಬಕ್ಕೆ ಹೋಗಬೇಡಿ. ನಾವು ನೋಡಿದ್ದನ್ನು ನಂಬಲ್ಲ, ಕೇಳಿದ್ದನ್ನು ನಂಬಲ್ಲ ಸರ್. ಅದಕ್ಕೆ ಅವ್ರ ಹತ್ರನೇ ಮಾತಾಡಿ ಕ್ಲಾರಿಟಿ ತಗೊಂಡೋಗೋಣ ಅಂತ ಬಂದಿದ್ದೀವಿ. ಗೀತಾ ನಿಮ್ಮನ್ನೆಲ್ಲ ಫೇಸ್ ಮಾಡೋದಕ್ಕೆ ಇಷ್ಟಪಡಲ್ಲ. ಅವ್ರಿಗೆ ಸಂಬಂಧಪಟ್ಟಿದ್ದೆ ಅಲ್ವಾ ಸರ್? ಅವರೇ ಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ಲಿ.
ಯಾಕೆ ಸರ್ ನಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ? ಅಂದರೆ ನಾವು ಕೇಳಿರೋ ಸುದ್ದಿ ನಿಜನಾ? ಅದನ್ನೇ ರಿಪೋರ್ಟ್ ಮಾಡ್ಬೋದಾ? ಪ್ಲೀಸ್ ಹಂಗೆಲ್ಲ ಮಾಡೋಕೆ ಹೋಗ್ಬೇಡಿ. ಇದರಿಂದ ನನ್ನ ರೆಪ್ಯುಟೇಷನ್ ಡ್ಯಾಮೇಜ್ ಆಗುತ್ತೆ. ಅನ್ನೆಸೆಸರಿ ಪಬ್ಲಿಸಿಟಿ ತಗೋತಾ ಇದ್ದೀನಿ ಅಂತ ಫೆಡರೇಷನ್ ಅವರು ಆಕ್ಷನ್ ತಗೋತಾರೆ. ಹಾಗಿದ್ರೆ ನಿಮ್ಮ ಮಿಸ್ಸಸ್ನ ಕರೀರಿ ಸರ್. ನೀವು ಕರೀಲಿಲ್ಲ ಅಂದರೆ ನಾವೀಗ ರಿಪೋರ್ಟ್ ಮಾಡ್ತೀವಿ. ಅಯ್ಯೋ ದೇವ್ರೆ, ಇವಳು ಯಾಕೆ ಹೋದ್ಲು? ಮೊದಲೇ ಪ್ರೆಸ್ನವರು ಕಾಯ್ತಾ ಇರ್ತಾರೆ, ಏನ್ ದಂಧ ಮಾಡ್ತಾರೋ ಏನೋ ಇವ್ರುಗಳು. ಇವಳೇನ್ ಮಾತಾಡ್ತಾಳೋ?